ಈ ಒಂದು ವಿಡಿಯೋ ಸಿಇಟಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ನೀವು ಎಷ್ಟೊಂದು ಜನ ಇವಾಗ ಆಗಲೇ ಕೀ ಅಪ್ಲಿಕೇಶನ್ ಫಿಲಪ್ ಮಾಡಿರ್ಬೋದು, ಹಾಗೆ ಎಷ್ಟೊಂದು ಜನ ಕೀ ಅಪ್ಲಿಕೇಶನ್ ಫಿಲಪ್ ಮಾಡದೇನೂ ಕೂಡ ಇರ್ಬೋದು. ಆದರೆ ಈ ಒಂದು ಫೈನಲ್ ಸ್ಟೆಪ್ನ ನೀವು ಮಾಡಲೇಬೇಕಾಗುತ್ತೆ, ನಿಮ್ಮ ಕೀ ಅಪ್ಲಿಕೇಶನ್ ಕಂಪ್ಲೀಟ್ ಪ್ರೋಸೆಸ್ನ ನೀವು ಮುಗಿಸೋಕ್ಕೆ. ಹಾಗಾದರೆ ಏನೊಂದು ಸ್ಟೆಪ್ನ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. KCET ಸ್ಟೂಡೆಂಟ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಹಾಗಾದರೆ ಬ್ಯಾಡ್ ನ್ಯೂಸ್ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋರು ಕೂಡ ಒಂದು ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮಗೆ ಸೆಕೆಂಡ್ PUC ಹಾಗೆ KCET ಕ್ವಶನ್ ಪೇಪರು, ಬ್ಲೂ ಪ್ರಿಂಟು, ಹಾಗೆ ಎಕ್ಸಾಮ್ ಪೇಪರ್ಸು, ಆನ್ಸರ್ ಶೀಟ್ ಎಲ್ಲ ಕೂಡ ಸಿಗುತ್ತೆ ಈ ಒಂದು ಚಾರ್ಟ್ ಬೋರ್ಟಲ್ಲಿ. ಈ ಒಂದು ಚಾರ್ಟ್ ಬೋರ್ಟ್ ಹೆಸರು ಕಾಲೇಜ್ ಜೋಸ್ ಅಂತ. ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇದು ಒಂದು ವಾಟ್ಸಪ್ ಚಾರ್ಟ್ ಬೋರ್ಟ್ ಆಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ ಇವಾಗ ಆಗಲಿ ಈ ಅಪ್ಲಿಕೇಶನ್ ಫಿಲಪ್ ಮಾಡಿರ್ಬೋದು, ಕೆಲವರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ನೀವು ಆದಷ್ಟು ಬೇಗ ಫಿಲಪ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನೆಕ್ಸ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ, ನೆಕ್ಸ್ಟು ಥಿಯರಿ ಎಕ್ಸಾಮ್ ಬರುತ್ತೆ. ಆವಾಗ ನಿಮಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಇವಾಗಲೇ ಫಿಲಪ್ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ಫಸ್ಟ್ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಫೈನಲ್ ಸ್ಟೆಪ್ ನೀವೇನು ಮಾಡಬೇಕು ಕೀ ಅಪ್ಲಿಕೇಶನ್ನೇ, ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇವಾಗ ನೀವೆಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾಯಿರಾ, ಮತ್ತು CET ಮತ್ತು NEET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿರಾ, ನಿಮ್ಮದು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ. ಈ ವರ್ಷ ನಾನು ಥಿಯರಿ ಎಕ್ಸಾಮ್ ಬರೆದ್ಬಿಡ್ತೀನಿ, ಒಂದು ವರ್ಷ ಡ್ರಾಪ್ ತೊಗೊಂಡು ನೆಕ್ಸ್ಟ್ ವರ್ಷ ನಾನು NEET ಎಕ್ಸಾಮ್ ಬರೀತೀನಿ ಅಂತ ದಯವಿಟ್ಟು ಆ ಒಂದು ಮೈಂಡ್ ಸೆಟ್ಟಲ್ಲಂತೂ ಇರೋಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಕೂಡ KA ಆಗಿರ್ಬೋದು, NTA ಆಗಿರ್ಬೋದು, ರೂಲ್ಸ್ಗಳು ಚೇಂಜಸ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಗೊಂದು ಎಕ್ಸಾಂಪಲ್ನ ಕೊಡೋದಾದರೆ, ಇಲ್ಲಿ SC ಕ್ಯಾಟಗರಿಲಿ ಯೂಶಲಿ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ತುಂಬ ಕಮ್ಮಿ ಇರುತ್ತೆ NEET ಕೌನ್ಸಿಲಿಂಗಲ್ಲಿ OBC ಕ್ಯಾಟಗರಿಗಳನ್ನ ಹೋಲಿಸ್ಕೊಂಡ್ರೆ. ಈ ವರ್ಷ ಏನು ಚೇಂಜಸ್ನ ಮಾಡಿದ್ದಾರೆ ಅಂದರೆ, ಇಲ್ಲಿ SC ಕ್ಯಾಟಗರಿ ಇವಾಗ 3 ಥರ ಡಿವೈಡ್ ಆಗ್ತಿದೆ. SC ಕ್ಯಾಟಗರಿ A, SC ಕ್ಯಾಟಗರಿ B, SC ಕ್ಯಾಟಗರಿ C ಅಂತ. ಇವಾಗ ಸೀಟ್ ಡಿಸ್ಟ್ರಿಬ್ಯೂಷನಲ್ಲೂ ಕೂಡ ಸೇಮ್ ಇದೇ ರೀತಿ ಆಗುತ್ತೆ. ಇವಾಗ SC ಕ್ಯಾಟಗರಿಗೆ 100 ಸೀಟ್ ಇತ್ತು ಅಂತ ಅನ್ಕೊಳ್ಳಿ. ಇವಾಗ ಗೌರ್ಮೆಂಟ್ ಯಾವ ರೀತಿ ಆರ್ಡರ್ ಪಾಸ್ ಮಾಡಿರುತ್ತೆ ಅದ್ರ ಪ್ರಕಾರ 100 ಸೀಟು ಈ 3 ಕ್ಯಾಟಗರಿಗೂ ಕೂಡ ಡಿವೈಡ್ ಆಗುತ್ತೆ. SC ಕ್ಯಾಟಗರಿ A ಅಲ್ಲಿ ಬರೋರಿಗೆ ಒಂದು 40 ಸೀಟು, SC ಕ್ಯಾಟಗರಿ B ಅಲ್ಲಿ ಬರೋರಿಗೆ ಒಂದು 30 ಸೀಟು, SC ಕ್ಯಾಟಗರಿ C ಅಲ್ಲಿ ಬರೋರಿಗೆ 30 ಸೀಟು. ಸರಿನಾ? ಈ ರೀತಿ ಡಿವೈಡ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ, ಇವಾಗ SC ಕ್ಯಾಟಗರಿಲಿ ಎಲ್ಲಿ ಯಾರು ಬರ್ತಾರೆ ಅವ್ರಿಗೆ ಒಂದು ಸೀಟ್ ಸಿಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸರಿನಾ? ನೀವೇನಾದರೂ BC ಅಲ್ಲಿ ಬರ್ತಾ ಇರ ಅಂದರೆ ಸೀಟ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮ್ಮದು ಮಾರ್ಕ್ಸ್ ಜಾಸ್ತಿ ಇದ್ರೂ ಕೂಡ SC ಕ್ಯಾಟಗರಿಲಿ ನಿಮಗೆ ಸೀಟ್ ಸಿಗದೇನೂ ಕೂಡ ಇರ್ಬೋದು. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈ ವರ್ಷನೇ ನಿಮ್ಮ NEET ಎಕ್ಸಾಮ್ನ, KCET ಎಕ್ಸಾಮ್ನ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಜಾಸ್ತಿ ಸ್ಕೋರ್ನ ಮಾಡಿ. ಸರಿನಾ? ಯಾಕೆ ಅಂದರೆ ನೆಕ್ಸ್ಟ್ ವರ್ಷ ಇನ್ನೂ ರೂಲ್ಸ್ ಬೇರೆ ರೀತಿ ಚೇಂಜಸ್ ಆಗ್ಬೋದು. ಅದಕ್ಕೋಸ್ಕರ ಓಕೆನಾ? ನೀವು ಯಾರ್ಯಾರು ಕೀ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಾ, ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಕೀ ಅಪ್ಲಿಕೇಶನ್ದು ಪ್ರಿಂಟ್ಔಟ್ ತೊಗೋಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ದು ಏನಾಗಿರುತ್ತೆ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟು ನಿಮ್ಮದು ಏನೂ ಕೂಡ ಕೆಲಸ ಇಲ್ಲ. ನೆಕ್ಸ್ಟು ಆಲ್ ಟಿಕೆಟ್ ಬರುತ್ತೆ, ಎಕ್ಸಾಮ್ ಬರ್ತೀರಾ, ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಾ, ಅಷ್ಟೇ. ಇವಾಗ ನೀವು ಯಾರ್ಯಾರು ಕೀ ಅಪ್ಲಿಕೇಶನ್ ಹಾಕಿದ್ದೀರಾ, ಇನ್ನೂ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡಿಲ್ಲ ಅಂದರೆ ನಿಮಗೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಪೆಂಡಿಂಗ್ ಇದೆ ಅಂತ ಅರ್ಥ. ಒಂದು, ನಿಮ್ಮದು ಕ್ಲಾಸ್ ಡೀಟೇಲ್ಸ್ ಏನಿದೆಯಲ್ಲ, 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಕೂಡ ಓದಿರೋದು, ಅದು ಆನ್ಲೈನಲ್ಲಿ ವೆರಿಫೈ ಆಗಿಲ್ಲ ಅಂತ ಅರ್ಥ ಇರ್ಬೋದು. ನೀವು ನಿಮ್ದು ಏನೊಂದು ಮಿಸ್ಟೇಕ್ ಇದೆ ಅಥವಾ ಏನೊಂದು ರಿಸರ್ವೇಷನ್ ಕ್ಲೈಮ್ ಮಾಡಿದ್ರೆ ಅದ್ರ ಬೇಸಿಸ್ ಮೇಲೆ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ನಿಮ್ಮ PU ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ವೆರಿಫೈ ಮಾಡಿಸ್ಕೋಬೇಕಾಗುತ್ತೆ. ಅವರು ನಿಮ್ಗೆ ಅಲ್ಲಿ ವೆರಿಫೈ ಮಾಡಿದ ತಕ್ಷಣ ಸಿಸ್ಟಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ 24 ಅವರ್ಸಲ್ಲೇ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟಿಗೆ ಲಿಂಕ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಒಂದು ಲಾಗಿನ್ ಪೋರ್ಟಲಲ್ಲಿ. ಆವಾಗ ನೀವೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಫ್ರೀ ಮಾಡಿಕೊಂಡು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ವೆರಿಫೈನ ಮಾಡಿಸ್ಕೊಳ್ಳಿ. ಸರಿನಾ? ಮತ್ತು ಎಲ್ಲರೂ ಕೂಡ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಕೀ ಅಪ್ಲಿಕೇಶನ್ ಎಲ್ಲ ಕೂಡ ಫಿಲಪ್ ಮಾಡಾದ್ಮೇಲೆ ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಿದರೆ ಮಾತ್ರ ನಿಮಗೆ ಒಂದು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ ಬರೋಕ್ಕೆ ಸಾಧ್ಯ. ನೀವು ಅಪ್ಲಿಕೇಶನ್ ಎಲ್ಲನೂ ಕೂಡ ಫಿಲಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಫೀಸ್ ಪೇ ಮಾಡೋದನ್ನ ಪೆಂಡಿಂಗ್ ಇಟ್ಬಿಟ್ರೆ ಲಾಸ್ಟ್ ಡೇವರೆಗೂ ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ KCETದು ಆಲ್ ಟಿಕೆಟ್ ಬರಲ್ಲ. ಅದನ್ನ ನೆನ್ಪಿಟ್ಕೊಬಿಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಿಮಗೆ ಆಲ್ ಟಿಕೆಟ್ ಕೊಡ್ಬೋದು, ಆದರೆ ಫೀಸ್ ಪೇ ಮಾಡಿಲ್ಲ ಅಂದರೆ ಕೀ ಅಪ್ಲಿಕೇಶನ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಒಂದು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ. KCET ಆಲ್ ಟಿಕೆಟ್ ರಿಲೀಸ್ ಆದಮೇಲೆ ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಜಾಯ್ನ್
ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ವೀಡಿಯೋ ಮಾಡೋಕ್ಕಾಗದೇ ಇದ್ದಾಗ ನಿಮಗೆ ಕ್ವಿಕ್ಕಾಗಿ ಅಲ್ಲಿ ಅಪ್ಡೇಟ್ಸ್ ಬರುತ್ತೆ ಮತ್ತು ಇಂಪಾರ್ಟೆಂಟ್ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ ಟೆಲಿಗ್ರಾಮ್ ಚಾನಲಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಎಲ್ಲ ಗ್ರೂಪ್ಸಲ್ಲೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇಲ್ಲಿ ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ.